ಕರ್ನಾಟಕದ ಕಾಂಗ್ರೆಸ್ನಲ್ಲಿನ ಬಣ ರಾಜಕಾರಣಕ್ಕೆ ಇದೀಗ ಮಹತ್ವದ ತಿರುವೊಂದು ಸಿಕ್ಕಿದ್ದು, ಈ ಒಂದು ತಿರುವಿನ ಪ್ರಕಾರ ರಾಜ್ಯದ ಸಿದ್ದರಾಮಯ್ಯನ ಬಣದ ಕೈ ಮೇಲಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಇದೀಗ ದೆಹಲಿ ಮೂಲಗಳಿಂದ ಬರ್ತಾ ಇದ್ದಾವೆ. ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸನ್ನು ಹೊತ್ತಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ಎಐಸಿಸಿಯ ಒಂದು ನಿರ್ದೇಶನದಿಂದ ಬಹುದೊಡ್ಡ ಹಿನ್ನಡೆಯಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು, ಡಿ.ಕೆ. ಶಿವಕುಮಾರ್ ತಾನು ಅನುಭವಿಸಿರ್ತಕ್ಕಂಥ 2 ಪ್ರಮುಖ ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ಕಳ್ಕೊಳ್ತಕ್ಕಂಥ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಎಐಸಿಸಿಯಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಬಂದಿರತಕ್ಕಂಥ ಖಡಕ್ ಸೂಚನೆ ಏನಾದರೂ ಏನು, ಡಿ.ಕೆ. ಶಿವಕುಮಾರ್ ಯಾವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಕೂಡ 2 ಪ್ರಮುಖ ಬಣಗಳು ರಾಜ್ಯದ ಕಾಂಗ್ರೆಸ್ನಲ್ಲಿ ಇದ್ದಿದ್ದಂತ ನಾವೆಲ್ಲ ನೋಡ್ತಾನೆ ಬಂದಿದ್ದೀವಿ. ಒಂದು ಹಂತಕ್ಕೆ ರಾಜ್ಯದ ಮುಖ್ಯಮಂತ್ರಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ನಾನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ನಾನೇ ಪ್ರಮುಖವಾದ ಕಾರಣ, ಆ ಕಾರಣಕ್ಕೆ ನನಗೆ ಫಸ್ಟ್ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತಕ್ಕಂಥ ಪಟ್ಟನ್ನು ಹಿಡಿದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಮಧ್ಯಪ್ರವೇಶವನ್ನು ಮಾಡಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ನಡುವೆ 30 ತಿಂಗಳ ಒಂದು ಅಧಿಕಾರದ ಹಂಚಿಕೆಯನ್ನು ಮಾಡಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡ್ತು ಅಂತಕ್ಕಂಥ ಮಾತುಗಳು ಎಐಸಿಸಿಯ ಕಡೆಯಿಂದ ಕೇಳಿಬರ್ತಾ ಇದ್ವು. ಅದಾದಂತಹ ಸಂದರ್ಭದಲ್ಲಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೇಣುಗೋಪಾಲ್ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಆ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ 3 ಪ್ರಮುಖ ನಿರ್ಣಯಗಳನ್ನು ಏನು ನಾವು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು. ಆ 3 ಪ್ರಮುಖ ನಿರ್ಣಯಗಳಲ್ಲಿ ಒಂದನೇ ನಿರ್ಣಯ ಏನು ಅಂದರೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. 2ನೇ ಪ್ರಮುಖ ನಿರ್ಣಯ, ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಉಪಮುಖ್ಯಮಂತ್ರಿ ಇರ್ತಾರೆ, ಅದು ಡಿ.ಕೆ. ಶಿವಕುಮಾರ್ ಆಗಿರ್ತಾರೆ. ಇನ್ನು 3ನೇ ಪ್ರಮುಖವಾದ ನಿರ್ಣಯ, ಲೋಕಸಭಾ ಚುನಾವಣೆಯ ಮುಗಿಯವರೆಗೂ ಕೂಡ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿತಾರೆ ಅಂತಕ್ಕಂಥ 3 ಪ್ರಮುಖ ನಿರ್ಣಯಗಳನ್ನು ಆ ಸಂದರ್ಭದಲ್ಲಿ ಎಐಸಿಸಿ ತೆಗೆದುಕೊಂಡಿತ್ತು. ಅದನ್ನು ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಕೆ.ಸಿ. ವೇಣುಗೋಪಾಲ್ ಮಾತನಾಡಿದರು. ಈ 3 ನಿರ್ಣಯಗಳಂತೆ ರಾಜ್ಯದಲ್ಲಿ 3 ನಿರ್ಣಯಗಳು ಕೂಡ ಇಲ್ಲಿವರೆಗೂ ಕೂಡ ಜಾರಿ ಇದ್ವು. ಇದೀಗ ಮೂರನೇ ನಿರ್ಣಯದ ಪ್ರಕಾರ ರಾಜ್ಯದಲ್ಲಿ ಈ ಲೋಕಸಭಾ ಚುನಾವಣೆ ಈಗಾಗಲೇ ಮುಕ್ತಾಯ ಆಗಿರೋದ್ರಿಂದ ಡಿ.ಕೆ. ಶಿವಕುಮಾರ್ ತನ್ನ ಕೆಪಿಸಿಸಿ ಅಧ್ಯಕ್ಷನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಇದೀಗ ಎಐಸಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ರವಾನಿಸಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋ ಕಾರಣಕ್ಕೆ ಒಂದೇ ಹುದ್ದೆ ಅಂತಕ್ಕಂಥ ಒಂದು ಅಂಶವನ್ನು ಇಟ್ಕೊಂಡು ಇದೀಗ ಎಐಸಿಸಿ ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವರನ್ನು ರಾಜ್ಯದಲ್ಲಿ ಅವರ ಸ್ಪೀಡಿಗೆ ಬ್ರೇಕ್ ಹಾಕಬೇಕು, ಅವರ ಅಧಿಕಾರವನ್ನು ಮೊಟಕುಗೊಳಿಸಬೇಕು ಅಂತಕ್ಕಂಥ ಸಿದ್ದರಾಮಯ್ಯ ಬಣದ ಏನು ಪ್ರಮುಖ ಸಚಿವರ ಒಂದು ಉದ್ದೇಶ ಇತ್ತು. ಬಹುತೇಕ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಎಐಸಿಸಿ ರಾಜೀನಾಮೆಗೆ ಸೂಚನೆಯನ್ನು ಕೊಡೋದ್ರ ಮೂಲಕ ಸ್ಪಷ್ಟವಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಬಣದ ಕೈ ಮೇಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಕೂಡ ತಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಪ್ರಯತ್ನದಲ್ಲಿದ್ದಾರೆ. ಆ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಅನೇಕ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ಗೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿರ್ತಕ್ಕಂಥ ಎಐಸಿಸಿ, ನೀವು ಈಗ ಏನು ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರೋ ಆ ಹುದ್ದೆಗೆ ತಕ್ಷಣವೇ ರಾಜೀನಾಮೆಯನ್ನು ಕೊಡಿ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ರವಾನಿಸಿದೆ. ಡಿ.ಕೆ. ಶಿವಕುಮಾರ್ ಅವರ ಸ್ಥಾನಕ್ಕೆ ಸಿದ್ದರಾಮಯ್ಯ ಬಣದ ಯಾವುದಾದರೂ ಒಬ್ಬ ನಾಯಕನನ್ನು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಎಐಸಿಸಿ ನೇಮಕ ಮಾಡುತ್ತೆ. ಆ ಮೂಲಕ ಸಿದ್ದರಾಮಯ್ಯ ಬಣದಲ್ಲಿ ಏನು ಒಂದು ಭಿನ್ನಮತ ಎದ್ದಿದೆ, ಆ ಭಿನ್ನಮತ ಶಮನಕ್ಕೆ ಎಐಸಿಸಿ ಕೈ ಹಾಕುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತದೆ. ಅದರಲ್ಲೂ ಕೂಡ ಬಹಿರಂಗವಾಗಿ ತನಗೆ ಉಪಮುಖ್ಯಮಂತ್ರಿ ಏನಾದರೂ ಕೊಡಬೇಕು ಅಥವಾ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನಾದರೂ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಎಐಸಿಸಿಯ ಮುಂದಿಟ್ಟಿದ್ದಂತಹ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಮುಖಂಡ ಹಾಗೂ ಸರ್ಕಾರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಎಐಸಿಸಿ ಅಧ್ಯಕ್ಷರ ಹುದ್ದೆ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಮಧುಗಿರಿಯ ಶಾಸಕ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರ ಹೆಸರು ಕೂಡ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಕೇಳಿ ಬರ್ತಾ ಇದೆ. ಲಿಂಗಾಯತ ಕೋಟದ ಅಡಿಯಲ್ಲಿ ಎಂ.ಬಿ. ಪಾಟೀಲ್ ಅವರು ತಾನೂ ಕೂಡ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ತನ್ನ ಮಗನ ಅಭೂತಪೂರ್ವಕ ಗೆಲುವಿನಿಂದ ಅತ್ಯಂತ ಆತ್ಮವಿಶ್ವಾಸದಲ್ಲಿರ್ತಕ್ಕಂಥ
ಈಶ್ವರ್ ಖಂಡ್ರೆ ಅವರು ಕೂಡ KPCC ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಹಾಗೆಯೇ ನಾನು ಒಂದು ಕೈ ನೋಡೋಣ ಅಂತೇಳಿ ಜಮೀರ್ ಅಹಮದ್ ಕೂಡ KPCC ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗ DK ಶಿವಕುಮಾರ್ ತಾನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಲೇಬೇಕಾದಂಥ ಸಂದರ್ಭ ಬಂದರೆ ತಾನು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅನಿವಾರ್ಯತೆ DK ಶಿವಕುಮಾರ್ ಅವರಿಗಿದೆ. ಶೀಘ್ರದಲ್ಲಿಯೇ DK ಶಿವಕುಮಾರ್ ತಮ್ಮ KPCC ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ರಾಜ್ಯದ ಮುಖ್ಯಮಂತ್ರಿಯಾಗಿರಬೇಕು, ನಾನೇ ನನ್ನ ಕೈಯಲ್ಲಿ ಪಕ್ಷವನ್ನು ಹಿಡಿದಿಟ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನದಲ್ಲಿದ್ದಂಥ DK ಶಿವಕುಮಾರ್ಗೆ AICC ಕೊಟ್ಟಿರ್ತಕ್ಕಂಥ ಈ ಬಹುದೊಡ್ಡ ಹೊಡೆತ ಅವರ ರಾಜಕೀಯ ಹಿನ್ನಡೆಗೆ ಕಾರಣ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಕೂಗು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಎದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ AICC DK ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಈ ಒಂದು ನಿರ್ದೇಶನದಿಂದ DK ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ KPCC ಅಧ್ಯಕ್ಷ ಹುದ್ದೆಗೆ DK ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಅವರ ಹೆಸರನ್ನು ಕೂಡ DK ಶಿವಕುಮಾರ್ ಬಣ ತೇಲ್ಬಿಟ್ಟಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ರಾಜ್ಯದ KPCC ಅಧ್ಯಕ್ಷ ಹುದ್ದೆ ಆಯ್ಕೆ ಖಂಡಿತವಾಗಲೂ ಕೂಡ ಅತ್ಯಂತ ಕಬ್ಬಿಣದ ಕಡಲೆಯಾಗಿ ಮಾರ್ಪಡುತ್ತೆ ಅಂತಕ್ಕಂಥ ಒಂದು ವಾತಾವರಣ ಈಗಾಗಲೇ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ. ರಾಜ್ಯದ ಕಾಂಗ್ರೆಸ್ನ ಎರಡೂ ಬಣಗಳು ಕೂಡ ತಮ್ಮ ಬಳಿಯೇ ಅಧಿಕಾರ ಇರಬೇಕು, KPCC ಅಧ್ಯಕ್ಷ ಹುದ್ದೆಯು ಕೂಡ ತಮ್ಮ ಬಳಿಯೇ ಇರಬೇಕು ಅಂತಕ್ಕಂಥ ಒಂದು ಜಿದ್ದಿಗೆ ಬಿದ್ದಿದ್ದು ಈ ಎರಡೂ ಬಣದವು ಕೂಡ ಕೆಲವಾರು ನಾಯಕರ ಹೆಸರನ್ನು KPCC ಅಧ್ಯಕ್ಷ ಹುದ್ದೆಗೆ ತೇಲ್ಬಿಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ತಲೆನೋವಾಗಬಹುದು ಅಂತಕ್ಕಂಥ ಮಾಹಿತಿಗಳು ಕಾಂಗ್ರೆಸ್ ಕಡೆಯಿಂದ ಕೇಳಿ ಬರ್ತಾ ಇದ್ದಾವೆ. ನಿಜಕ್ಕೂ DK ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಹುದ್ದೆಯಿಂದ ಇಳಿಸಿ ರಾಜ್ಯದಲ್ಲಿ ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಇನ್ನೊಂದು 3-4 ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿ ಆ ಸಮುದಾಯವಾರು ಉಪಮುಖ್ಯಮಂತ್ರಿ ಸ್ಥಾನಗಳನ್ನೇನಾದರೂ ಕೊಟ್ಟರೆ DK ಶಿವಕುಮಾರ್ ಅವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಈಗಾಗಲೇ ಒಂದು ವೇಳೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಪರ್ಯಾಯ ಹುದ್ದೆ ಏನಾದರೂ ಸೃಷ್ಟಿ ಮಾಡಿದ್ದೆ ಆದರೆ ನಾನು ನನ್ನ KPCC ಅಧ್ಯಕ್ಷ ಸ್ಥಾನಕ್ಕೂ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು DK ಶಿವಕುಮಾರ್ ತಮ್ಮ ಆಪ್ತರ ಮೂಲಕ ಈಗಾಗಲೇ AICCಯ ಗಮನಕ್ಕೆ ತಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. DK ಶಿವಕುಮಾರ್ ತಾನು KPCC ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದ್ರೂ ಕೂಡ ನನ್ನ ಸಹೋದರನನ್ನು ಆ ಸ್ಥಾನಕ್ಕೆ ತಂದು ಕೂರಿಸಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ಪ್ರಮುಖರು ಸಿದ್ದರಾಮಯ್ಯ ಅವರ ಬಣದ ಕೈಯಲ್ಲೇ KPCC ಅಧ್ಯಕ್ಷ ಹುದ್ದೆ ಇರಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದು 4-5 ಹೆಸರನ್ನು ಅವರು ಕೂಡ ತೇಲ್ಬಿಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಇರಿಸು ಮುರುಸು ಉಂಟಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತದೆ. ಕಾದ್ ನೋಡೋಣ ಸ್ನೇಹಿತರೆ, ರಾಜ್ಯದ KPCC ಹುದ್ದೆಗೆ ಸಂಬಂಧಪಟ್ಟಂತೆ AICC ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, DK ಶಿವಕುಮಾರ್ ಅವರ ಬದಲಾಗಿ ಯಾವೊಬ್ಬ ನಾಯಕನಿಗೆ, ಯಾವ ಸಮುದಾಯಕ್ಕೆ ಸೇರಿದ ನಾಯಕನಿಗೆ KPCC ಅಧ್ಯಕ್ಷ ಹುದ್ದೆಯನ್ನು AICC ಕೊಡುತ್ತೆ, ಕಾದ್ ನೋಡೋಣ. ಯಾರು ಮುಂದಿನ KPCC ಅಧ್ಯಕ್ಷರಾದರೆ ಕಾಂಗ್ರೆಸ್ಗೆ ಉತ್ತಮ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.